ಕೆಲವು ಮಂದಿಗೆ ಸದಾ ಆತಂಕ, ಹೊರಗೆ ಹೋಗಿ ಕೆಲಸ ಆಗುತ್ತೋ ಇಲ್ಲೋ, ವೈರಿಗಳು ಭಾಳ ಅದಾರ, ಹಾಂಗೆ ಹಿಂಗೆ 108 ನೆಗೆಟಿವ್ ಥಾಟ್ಸು ಮತ್ತು ಭಯದ ಒಂದು ವಿಚಾರಗಳು ಬರ್ತಾ ಇರ್ತವೆ. ಆನಂತರ ಹೊರಗೆ ಹೋಗ್ತಕ್ಕಂಥ ಕೆಲಸ ಆಗ್ತದೋ ಇಲ್ಲೋ ಅನ್ನೋ ಟೆನ್ಷನ್ ಇರ್ತದೆ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದ್ರೆ, ಶುದ್ಧ ಅರಿಶಿನ ಪುಡಿ ತೊಗೋಬೇಕು. ಶುದ್ಧ ಅರಿಶಿನ ಪುಡಿ ತೆಗೆದುಕೊಂಡು ನಿಮ್ಮ ಮನೆದೇವರ ಹೆಸರು ಹೇಳ್ತಾ ಸ್ವಲ್ಪ ಕೈಯ ಹಾಕ್ಕೊಂಡು ಹಸಿ ಹಾಲು ತೊಗೊಂಡು ಕಲಿಸಿ ಇದೇ ಬೆರಳಲ್ಲಿ ಉಂಗುರದ ಬೆರಳಿಂದ ಆ ಹಸಿ ಹಾಲಿನಲ್ಲಿ ಕಲಿಸಿದಂಥ ಅರಿಶಿನದ ತಿಲಕವನ್ನು ಹಣೆಗೆ ಧಾರಣ ಮಾಡ್ಕೋಬೇಕು. ಒಂದು ಸ್ಟೆಪ್. ಇನ್ನು ಎರಡನೇ ಸ್ಟೆಪ್ಪಪ್ಪ ಅಂದ್ರೆ, ನಿಮಗೆ ಅನವಶ್ಯಕವಾಗಿ ಯಾರು ಕಿರಿಕಿರಿ ಮಾಡಬಾರ್ದು, ಯಾರು ವೈರಿಗಳು ಇರಬಾರ್ದು, ಆನಂತರ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಗಾಲ ಹಾಕಬಾರ್ದು ಅಂತ ಇಚ್ಛೆ ಇದ್ದಲ್ಲಿ ಅವರ ಹೆಸರು ಮತ್ತು ರೂಪವನ್ನು, ಅವರ ಮುಖಚರ್ಯೆಯನ್ನು ಸ್ಮರಿಸಿಕೊಳ್ತಾ ಒಂದು ಹಣೆಗಂತೂ ಹಸಿರು ತಿರುಕಾಸ್ಕೊಂಡ್ರ, ಈಗ ಒಂದು ಹಳದಿ ಅರಿವೆ ತಗೋಬೇಕು, ಅಥವಾ ಹಳದಿ ಚೀಲ ಇರ್ತೈತಲ್ಲ ಆ ಚೀಲ ತಗೋಬೇಕು. ಅದರೊಳಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಮತ್ತೆ ಅರಿಶಿನ ಪುಡಿ ಸ್ವಲ್ಪ ಪಟಕ, ಆ ನಂತರ ಮತ್ತೆ ಹೇಳ್ತೀರಲ್ಲ ದೈವಿಕ ಚೂರ್ಣ, ಇದನ್ನು ಹಾಕಿ ಆ ಚೀಲ ಒಂದು ಹಳದಿ ಚೀಲ, ಅದು ಅಕ್ಕಿ ಕಾಳು ಹಾಕಕ್ಕೆ ಕೊಡ್ತಾರಲ್ಲ ಅಕ್ಷತೆ ಒಗ್ಯಾಕ, ಅಷ್ಟು ಸಣ್ಣ ಚೀಲ, ಅದು ಚೀಲ ಇರದೇ ಹೋದ್ರೆ ಒಂದು ಸಣ್ಣ ಬಟ್ಟೆ ತೆಗೆದುಕೊಂಡು ಅದಾಗಿ ಇದನ್ನು ಹಾಕಿ ಮಡಚಿ, ಇದನ್ನು ಶೂಸ್ ಒಳಗಡೆ ಶೂಸ್ ಇರುತ್ತಲ್ಲ, ಶೂಸ್ ಹಾಕೊಂತಿರಲ್ಲ, ಆ ಶೂಸ್ನೊಳಗೆ ಒಂದು ಲೇಯರ್ ಬರ್ತದೆ, ಅದ್ರ ಕೆಳಗಿಟ್ಟು ಇದನ್ನು ಹಾಕೊಂಡ್ಬಿಡ್ರಿ. ಆ ಶೂಸ್ ಧರಿಸ್ಕೊಂಡು ಅಡ್ಡಾಡ್ರಿ. ಮೇಲೆ ತಿಲಕ, ಕೆಳಗೆ ನಿಮ್ಮ ಪಾದದ ಅಡಿಯೊಳಗೆ ಶತ್ರುವಿನ ಅಥವಾ ನಿಮಗೆ ಆಗದವರ ಹೆಸರನ್ನು ಹೇಳಿ ನಿಮ್ಮ ಪಾದದ ಕೆಳಗೆ ಅದನ್ನ ಇಟ್ಕೊಂಡು ಅಡ್ಡಾಡಿ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ನಿಮ್ಮ ಕೆಲಸ ಹೆಂಗಾಗತ್ತೆ ಮತ್ತು ನಿಮ್ಮ ಕಾಡುವವರು ನಿಮ್ಮ ಕೂಡ ಹೆಂಗೆ ಬಿಹೇವ್ ಮಾಡ್ತಾರ ನೀವೇ ನೋಡಿರಂತೆ. ಇದ್ರ ಬಗ್ಗೆ ಹೆಚ್ಚಿನಾಗಿ ನಾನು ಹೇಳೋದಿಲ್ಲ, ಅದರ ಪರಿಣಾಮವನ್ನು ನೀವೇ ಕಂಡುಕೊಳ್ಳಿ. ಶ್ರೀ ಗುರುದೇವ್.